ಮೋಸ್ಟ್ಲಿ ಕೃಪಾಳನ್ನ ವರಿಸಿದಂಥ ಆಕಾಶನಿಗೆ ಅದು ತನ್ನ ಸಾಮರ್ಥ್ಯವೋ ಅಥವಾ ಅದರಲ್ಲಿ ಅವಳ ಸ್ವಾರ್ಥ ಇದೆಯೋ ಒಂದೂ ಅರ್ಥ ಆಗಿರ್ಲಿಕ್ಕಿಲ್ಲ. ಎನಿಹೌ ದೇವ್ರು ಕೊಟ್ಟಂತ ಅವಕಾಶ ಅಂತ ಯೂಸ್ ಮಾಡಿಕೊಂಡ್ರೆ ಈಗ ಜನ ಹೊಡಿತಾ ಇದ್ದಾರೆ. ಅವಳಿಷ್ಟಪಟ್ರೆ ನಾನೇನ್ ಮಾಡೋದಕ್ಕಾಗುತ್ತೆ ಅಂತ ಆತ ಕೇಳಬಹುದು. ಆದರೆ ಅವಳಿಗೆ ಬುದ್ಧಿ ಹೇಳುವಂಥ ಕೆಲಸ ಅವನಿಂದ ಆಗಬಹುದಾಗಿತ್ತು. ಇಂಥದ್ದೊಂದು ಪವಿತ್ರ ಪ್ರೀತಿಯ ಬಗ್ಗೆ ಆಕಾಶ್ ಕೃಪಾಗೆ ಹೇಳಬೇಕಾಗಿತ್ತು. ಆದರೆ ಆತ ಹಾಗೆ ಮಾಡಲಿಲ್ಲ. ಅವರಿಬ್ಬರು ಈಗ ಮದುವೆಯ ಬಂಧದಲ್ಲಿ ಸಿಕ್ಕಿದ್ದಾರೆ. ಅಷ್ಟಕ್ಕೂ ನಿಮಗೆ ಗೊತ್ತಾ, ತನಗಿಂತ ಅಷ್ಟು ಹೆಚ್ಚು ವಯಸ್ಸಾಗಿರುವಂಥ ಈ ವ್ಯಕ್ತಿಯನ್ನ ಪ್ರೀತಿಸೋದಕ್ಕೆ ಕಾರಣ ಅವಳ ಮನಸ್ಸಿನಲ್ಲಿರುವಂಥ ಕಹಿ ನೆನಪುಗಳು, ಆಕೆಗಾದಂಥ ಅನುಭವ. ಅವಳು ಈ ಹಿಂದೆ ಅವಳ ವಯಸ್ಸಿನವನನ್ನೇ ಒಬ್ಬನನ್ನ ಇಷ್ಟಪಡ್ತಾ ಇದ್ಲು. ಆಗ ಆಕೆಯ ಹೆತ್ತವರು ಅದನ್ನ ವಿರೋಧಿಸಿ ವರ್ಷಗಳ ಕಾಲ ಆಕೆಯನ್ನ ಹೌಸ್ ಅರೆಸ್ಟ್ ಕೂಡ ಮಾಡಿ ಆತನಿಂದ ದೂರ ಮಾಡಿದ್ರು. ಆ ಸಿಟ್ಟು ಅವಳಲ್ಲಿ ಇನ್ನೂ ಇದೆ. ನಾನು ಏನ್ ಮಾಡ್ಬೇಕು ನನ್ನ ಲೈಫ್ ಅಲ್ಲಿ? ನಾನು ಹೇಗ್ ಮಾಡೋದು? ಅವರು ಬಂದು ಹೋಮ್ ಅರೆಸ್ಟ್ ಮಾಡೋದು, ನನ್ನ ಅಲ್ಲಿ ಕಟ್ ಹಾಕೊಂಡು ಇಟ್ಕೊಳೋದು ಮನೇಲಿ, ಅದೆಲ್ಲ ಮಾಡ್ತಾರೆ. ಅವ್ರನ್ನ ಕೇಳಿ ಅದೆಲ್ಲ ಮಾಡಿದಾರೆ ಅವರು. ಎಷ್ಟು ದಿವಸ ಮಾಡಿದಾರೆ ಮೇಡಮ್? ಅದು ಒಂದು 5 ವರ್ಷ ಮುಂಚೆ ಮಾಡಿದಾರೆ ಅವರು. ಹೋಮ್ ಅರೆಸ್ಟ್ ಮಾಡಿದ್ರು 1 ವರ್ಷಕ್ಕೆ. ಇದೇ ಇಶ್ಯೂಕ್ಕೆ? ಇದೇ ಇಶ್ಯೂಕ್ಕೆ. ಓಕೆ 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 ಓಕೆ. ಬೇರೆ ಇಶ್ಯೂ ಇತ್ತು, ಸಿಮಿಲರ್ ಇಶ್ಯೂ ಇತ್ತು. ಒಟ್ಟಿನಲ್ಲಿ ಪ್ರೀತಿಗೆ ವಿರೋಧಿಸಿದಂಥ ಹೆತ್ತವರಿಗೆ ಬುದ್ಧಿ ಕಲಿಸಬೇಕು ಅಂತ ಈ ಹುಡುಗಿ ತಂದೆಯ ವಯಸ್ಸಿನವನನ್ನ ಒರೆಸ್ತಾ ಇದ್ದಾಳೆ ಅನ್ಸುತ್ತೆ. ಸದ್ಯಕ್ಕೆ ಅವನ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಿದ್ದಾಳೆ. ಆದರೆ ಅದು ಅವಳ ಮನಸ್ಸಿನ ಮಾತಾ ಗೊತ್ತಿಲ್ಲ. ಅಪ್ಪ ಅಮ್ಮನ ಮೇಲಿನ ಸಿಟ್ಟಿಗೆ ಈ ಹುಡುಗಿ ಇಂಥ ನಿರ್ಧಾರ ತಗೊಂಡಿದ್ದಾಗಿದ್ರೆ ಆಕೆ ಹೆತ್ತವರಿಗೆ ಇದಕ್ಕಿಂತ ಬೇಸರ ಇದೆಯಾ?